ಇಲ್ಲಿ ನೀವು ನೋಡ್ಬೋದು ಇದು ಯಾವ ಕಲರ್ ಸೆಲೆಕ್ಟ್ ಮಾಡಿದಾರೋ ಆ ಕಲರ್ದ ಎಡ್ಜ್ ಬ್ಯಾಂಡಿಂಗ್ ಹಾಕಿ ಪ್ಲಸ್ ರೂಟರ್ ಮೆಷಿನ್ ಅಂತ ಹೇಳ್ತೀವಿ. ರೂಟರ್ ಮೆಷಿನ್ ಮಾಡೋದ್ರಿಂದ ನಿಮಗೆ ಶಾರ್ಪ್ ಎಡ್ಜಸ್ ಅವಾಯ್ಡ್ ಆಗುತ್ತೆ, ಶಾರ್ಪ್ ಎಡ್ಜಸ್ ಬರೋದಿಲ್ಲ, ಸ್ಮೂತ್ ಎಡ್ಜಸ್ ಆಗುತ್ತೆ. ಎಡ್ಜಸ್ ಅಲ್ಲಿ ಸ್ಮೂತ್ ಇರುತ್ತೆ, ಯೂಸ್ ಮಾಡಲಿಕ್ಕೆ ನಿಮಗೆ ಆ ರೀತಿ ಹಾರ್ಡ್ ಸರ್ಫೇಸ್ ಸಿಗೋದಿಲ್ಲ. ಇಲ್ಲಿ ಡಿಫ್ರೆನ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಇದು ಸೈಟ್ ವರ್ಕಲ್ಲಿ ವೈಟ್ ಕಲರ್ ಲ್ಯಾಮಿನೇಟ್ ಯಾಕೆ ಚೂಸ್ ಮಾಡಿದಾರೋ ಅದೇ ಲ್ಯಾಮಿನೇಟ್ನೇ ಕಟ್ ಮಾಡಿ ಎಡ್ಜಸ್ಸಲ್ಲಿ ಪೇಸ್ಟ್ ಮಾಡಿರೋದು. ಶಾರ್ಪ್ ಎಡ್ಜಸ್ ಇದೆ, ಪ್ಲಸ್ ನೀವು ನೋಡ್ಬೋದು ಬ್ಲ್ಯಾಕ್ ಕಲರ್ ಏನಿದು ಬಂದಿದೆ ಎಸ್ಥೆಟಿಕಲಿ ಅಷ್ಟು ಅಪೀಲಿಂಗ್ ಅನಿಸಲ್ಲ, ಚೆನ್ನಾಗಿ ಕಾಣಲ್ಲ. ಬಟ್ ವೆರೇಸ್ ಈ ಪಾರ್ಟಲ್ಲಿ ನೋಡಿ ನೀವು ಇದರಲ್ಲಿ ಎಡ್ಜ್ ಬ್ಯಾಂಡಿಂಗಿಂದ ಫಿನಿಶಿಂಗ್ ಮಾಡಿರೋದು. ಇಲ್ಲಿ ಯಾವ್ದು ಲ್ಯಾಮಿನೇಟ್ ತೊಗೊಂಡಿದ್ದೀವೋ ಆ ಲ್ಯಾಮಿನೇಟ್ ನಿಯರೆಸ್ಟ್ ಕಲರ್ ಯಾವ್ದು ಬರುತ್ತೆ PVC ಎಡ್ಜ್ ಬ್ಯಾಂಡಿಂಗ್ ಚೂಸ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ರೂಟರ್ ಮೆಷಿನಲ್ಲಿ ಫಿನಿಶಿಂಗ್ ಮಾಡಿರೋದ್ರಿಂದ ಸ್ಮೂತ್ ಎಡ್ಜಸ್ ಇದೆ. ಪ್ಲಸ್ ಈ ರೀತಿ ಬ್ಲ್ಯಾಕ್ ಕಲರ್ದೇನು ಎಸ್ಥೆಟಿಕಲಿ ಚೆನ್ನಾಗಿ ಕಾಣಲ್ಲ, ಇದನ್ನು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲ್ಲ, ಆ ರೀತಿ ಇದೆ ಅಂತ ಸಮಸ್ಯೆ ಇದರಲ್ಲಿ ಅವಾಯ್ಡ್ ಆಗುತ್ತೆ. ಸೊ ಎಡ್ಜ್ ಬ್ಯಾಂಡಿಂಗ್ ಕಂಪಲ್ಸರಿಯಾಗಿ ಬಳಸಿ.